ಜೈ ಜಿನೇಂದ್ರ. ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರ ಸಂಸ್ಮರಣೆ. ಆಚಾರ್ಯ ಶ್ರೀ ವಿದ್ಯಾಸಾಗರರ ಬಾಲ್ಯದ ಪೂರ್ವಾಶ್ರಮದ ಹೆಸರು ವಿದ್ಯಾಧರ್. ಇವರು ಅಕ್ಟೋಬರ್ 10, 1946 ಇಸವಿಯ ಶರದ್ ಪೂರ್ಣಿಮೆಯಂದು ಕರ್ನಾಟಕದ ಚಿಕ್ಕೋಡಿ ತಾಲ್ಲೂಕಿನ ಸದಲಗ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಶ್ರೀ ಮಲ್ಲಪ್ಪ ಮತ್ತು ತಾಯಿ ಶ್ರೀಮಂತಿ. ವಿದ್ಯಾಧರನಿಗೆ ಬಾಲ್ಯದಿಂದಲೇ ಪರಿವಾರದಲ್ಲಿ ಧಾರ್ಮಿಕ ಶಿಕ್ಷಣವಿತ್ತು. ಅವರು ಬಾಲಕನಿರುವಾಗಲೇ ಮುನಿಯಾಗಬೇಕೆಂಬ ಹಂಬಲವಿತ್ತು. ತಮ್ಮ 20ನೇ ವಯಸ್ಸಿನಲ್ಲಿಯೇ ಹುಟ್ಟೂರು ಸದಲಗವನ್ನು ತೊರೆದರು. 1966 ಇಸವಿಯಲ್ಲಿ ಆಚಾರ್ಯ ಶ್ರೀ ದೇಶಭೂಷಣರ ಬಳಿ ಬ್ರಹ್ಮಚರ್ಯ ವ್ರತವನ್ನು ಕೈಕೊಂಡರು. 30 ಮಾರ್ಚ್ 1967 ಶ್ರವಣಬೆಳಗೊಳದ ಭಗವಾನ್ ಬಾಹುಬಲಿಯ ಮಹಾಮಸ್ತಕಾಭಿಷೇಕಕ್ಕೆ ಆಚಾರ್ಯ ಶ್ರೀ ದೇಶಭೂಷಣರ ಸಂಘದೊಂದಿಗೆ ಬಂದಿದ್ದರು. ಆಚಾರ್ಯ ಶ್ರೀ ದೇಶಭೂಷಣರ ಪ್ರೇರಣೆಯಂತೆ ವಿದ್ಯಾಧರರು ತಮ್ಮ ಜ್ಞಾನ ಸಂಪಾದನೆಗೆ ರಾಜಸ್ಥಾನದ ಅಜ್ಮೇರದಲ್ಲಿದ್ದ ಆಚಾರ್ಯ ಶ್ರೀ ಜ್ಞಾನಸಾಗರ ಮಹಾರಾಜರ ಬಳಿ ತಲುಪಿದರು. ತಮ್ಮ ಆಧ್ಯಾತ್ಮಿಕ ಸಾಧನೆಗೆ ಎಲ್ಲ ರೀತಿಯ ವಾಹನಗಳ ಸಂಚಾರವನ್ನು ಆಜೀವನ ಪರ್ಯಂತ ತ್ಯಾಗಿ ಮಾಡಿದರು. ಇವರ ನಿಷ್ಠತೆ ಮತ್ತು ಆಧ್ಯಾತ್ಮಿಕ ಹಂಬಲವನ್ನು ಕಂಡು ಆಚಾರ್ಯ ಜ್ಞಾನಸಾಗರ ಮಹಾರಾಜರು ಇವರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿ ಅಂದಿನಿಂದಲೇ ಇವರಿಗೆ ಶಿಕ್ಷಣವನ್ನು ಆರಂಭಿಸಿದರು. ನಂತರ 1 ವರ್ಷದ ಬಳಿಕ ವಿದ್ಯಾಧರರು ಆಚಾರ್ಯ ಜ್ಞಾನಸಾಗರರಿಗೆ ತಮಗೆ ಮುನಿದೀಕ್ಷೆ ಪ್ರದಾನ ಮಾಡಿ ಎಂದು ನಿವೇದಿಸಿದರು. ನಿಮಿತ್ತ ಜ್ಞಾನಿಗಳಾಗಿದ್ದ ಆಚಾರ್ಯ ಜ್ಞಾನಸಾಗರ ಮಹಾರಾಜರು ಬ್ರಹ್ಮಚಾರಿ ವಿದ್ಯಾಧರರ ಉಜ್ವಲ ಭವಿಷ್ಯವನ್ನರಿತು ಅವರಿಗೆ ಮುನಿದೀಕ್ಷೆ ಕೊಡುವ ನಿರ್ಧಾರ ಕೈಗೊಂಡರು. ಮುನಿದೀಕ್ಷೆಯನ್ನು ನೋಡಲು ಸಾವಿರಾರು ಜನ ನೆರೆದಿದ್ದರು. ಪ್ರಚಂಡವಾದ ಬಿಸಿಲದಾಗಿತ್ತು. ಮುನಿದೀಕ್ಷಾ ಸಂದರ್ಭದಲ್ಲಿ ಬ್ರಹ್ಮಚಾರಿ ವಿದ್ಯಾಧರರು ಯಾವಾಗ ತಮ್ಮ ಧೋತಿ ದುಪ್ಪಟ್ಟವನ್ನು ಲಂಗೋಟಿಯನ್ನು ಬಿಚ್ಚಿ ಮೇಲಕ್ಕೆ ಹಾರಿಸಿದರೋ ಆಗ ಒಂದು ಚಮತ್ಕಾರವೇ ನಡೆಯಿತು. ಬಹಳ ಜೋರಾಗಿ ಮೋಡಗಳ ಘರ್ಜನೆಯ ಧ್ವನಿ ಕೇಳಿಸಿತು. ಸ್ವರ್ಗಲೋಕದ ದೇವತೆಗಳು ಬ್ಯಾಂಡ್ ಬಾರಿಸುತ್ತಿದ್ದರು ಎಂಬಂತೆ ಇತ್ತು. ಜೋರಾಗಿ ಮಳೆಯೂ ಸುರಿಯಿತು. ಬಿಸಿಲ ಬೇಗೆಯಲ್ಲಿ ಎಲ್ಲರಿಗೂ ತಂಪಿನ ಅನುಭವವಾಯಿತು. ವಿಶೇಷವೆಂದರೆ ಕೇವಲ ದೀಕ್ಷಾ ಮಂಟಪ ಮತ್ತು ಅಕ್ಕಪಕ್ಕ ಮಾತ್ರ ಮಳೆ ಸುರಿಯಿತು. 10 ನಿಮಿಷದ ನಂತರ ಮಳೆ ನಿಂತು ಸುಗಂಧಿತ ಗಾಳಿ ಬೀಸತೊಡಗಿತು. ಅಲ್ಲಿ ನೆರೆದವರ ಮನಗಳಲ್ಲಿ ಇದು ಚಮತ್ಕಾರಿ ಮುನಿಗಳ ದೀಕ್ಷೆ, ಇವರು ಹೊಸ ಇತಿಹಾಸವನ್ನೇ ಸೃಷ್ಟಿಸುವರು ಮತ್ತು ಜಿನಶಾಸನವನ್ನು ದಿಕ್ಕು ದಿಕ್ಕಿಗೂ ಹರಡುತ್ತಾರೆ ಎನಿಸತೊಡಗಿತು. ಹೀಗೆ ವಿದ್ಯಾಧರರು ಮುನಿ ವಿದ್ಯಾಸಾಗರರಾದರು. ಇಂತಹ ಮಹಾನ್ ಆಚಾರ್ಯರನ್ನು ಪಡೆದ ನಾವುಗಳು ಧನ್ಯ. ಸಂತ ಶಿರೋಮಣಿ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರಿಗೆ ನಮೋಸ್ತು ನಮೋಸ್ತು ನಮೋಸ್ತು.